ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹೋಳಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಆಯಿತಾ. ತುಂಬಾ ಸಿಂಪಲ್ ಇದು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಖಂಡಿತ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ, 2 ಡೇಸ್ ಆದರೂ ಹಾಳಾಗಲ್ಲ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಅರ್ಧ kg ಕಡಲೆಬೇಳೆ ತೊಗೊಂಡಿದ್ದೀನಿ ಆಯಿತಾ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಏನಾದರೂ ಕಡ್ಡಿಯೋದು ಇರುತ್ತಲ್ಲ. ಆಮೇಲೆ ಮಾಡಬೇಕಾದ್ರೆ ತೊಳ್ಕೊತೀನಂತೆ. ನೆಕ್ಸ್ಟು ಅರ್ಧ kg ಬೇಳೆಗೆ ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ, ಅದ್ರ ಸಮವಾಗಿ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಸೋಪು, ಆಮೇಲೆ ಒಂದು 4 ರಿಂದ 5 ಏಲಕ್ಕಿ ತೊಗೊಳ್ಳಿ. ಒಂದು ಸ್ವಲ್ಪ ಉಪ್ಪು ತೊಗೊಳ್ಳಿ, ಇಲ್ಲಿದೆ ನೋಡಿ, ಸ್ವಲ್ಪ ಉಪ್ಪು. ಆಮೇಲೆ ಎಣ್ಣೆ, ನೆಕ್ಸ್ಟು ಮೈದಾ ಹಿಟ್ಟು. ಆಮೇಲೆ ಇದರಲ್ಲಿ 2 ಮಿಕ್ಸ್ ಮಾಡ್ಕೋಬೋದು ನೀವು ಆಯಿತಾ. ಮೈದಾ ಒಂದೇ ಬೇಡ ಅಂತಂದ್ರೇನು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಆಯಿತಾ. ಇವಾಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಫಸ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುದಿಸೋಕೆ ಇಟ್ಬಿಡಿ ಆಯಿತಾ. ಅದಾದಮೇಲೆ ಹಿಟ್ಟು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಆಯಿತಾ. ಇವಾಗ ಫಸ್ಟು ಬೇಳೆನ ಕುದಿಸ್ಕೊಳ್ಳೋಕೆ ಇಟ್ಬಿಡೋಣ. ಇದರಲ್ಲೇನೂ ಇಲ್ಲ ಅಂದ್ರೂ ಒಂದು ಸಾರಿ ಚೆನ್ನಾಗಿ ತೊಳ್ಕೊಳ್ಳಿ ಆಯಿತಾ. ತೊಳ್ಕೊಂಡ್ಬಿಟ್ಟು ಫಸ್ಟು ಬೇಳೆನ ಒಂದು ಸೈಡ್ಗೆ ಕುದಿಸೋಕೆ ಇಟ್ಕೊಂಬಿಡಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಇವಾಗ ಕುದಿಸೋಕೆ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿರ್ತೀನಿ, ಯಾಕಂದರೆ ಸಾಂಬಾರು ಮಾಡೋಕ್ಕೆ ಬೇಕಲ್ವಾ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ಆಮೇಲೆ ಇದರ ಸಾಂಬಾರು ರೆಸಿಪಿನ ನಾನು UK ಸ್ಟೈಲ್ ಕುಕ್ಕಿಂಗ್ ಇದೆಯಲ್ಲ ಅದರಲ್ಲಿ ಹಾಕಿರ್ತೀನಂತೆ. ಖಂಡಿತ ಆ ಚಾನಲ್ ನೋಡಿಲ್ಲ ಅಂದರೆ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಇದನ್ನ ಇವಾಗ ಕುದಿಸೋಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡು ಬೆಲ್ಲನೆಲ್ಲ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಏಲಕ್ಕಿ ಮತ್ತು ಸೋಪನ್ನ ಅದನ್ನು ಸ್ವಲ್ಪ ಕುಟ್ಕೊಂಡು ಇಟ್ಕೊಳ್ಳಿ ಆಯಿತಾ. ಆಮೇಲೆ ಇವಾಗ ಸೆಕೆಂಡು ಹಿಟ್ಟು ನಾದ್ಕೊಳ್ಳೋಣ ಆಯಿತಾ. ಇವಾಗ ಹಿಟ್ಟನ್ನ ಒಂದು ಸಾರಿ ಜಲ್ದಿ ಇಟ್ಕೋತೀನಂತೆ. ಆವಾಗಲೇ ಇಲ್ಲಿ ಸ್ವಲ್ಪ ಉಪ್ಪು ತೋರಿಸಿದ್ನಲ್ಲ, ಅಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ನಾದ್ಕೊಳ್ಳಿ ಆಯಿತಾ. ಹಿಟ್ಟನ್ನು ನೀವು ಅಳುಕಾಗಿ ನಾದ್ಕೊಂಡ್ರಿ ಅಂದರೆ ಹೂರ್ಣ ನಿಮಗೆ ಗಟ್ಟಿಯಾಗಿರಲೇಬೇಕು ಆಯಿತಾ. ಅದು ನೀರು ಆಮೇಲೆ ಇದು ನೀರು ಅಂದರೆ ಚೆನ್ನಾಗಾಗಲ್ಲ ಅದು ಆಯಿತಾ. 2 ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಾಗಲ್ಲ. 2ರಲ್ಲಿ ಒಂದು ಗಟ್ಟಿಯಾಗಿರಬೇಕು. ಇವಾಗ ಹೇಗೆ ನಾದ್ಕೊಳ್ಳೋದು ಅಂತ ತೋರಿಸ್ತೀನಿ ರೀ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂತ ಹೋಗಿ ಆಯಿತಾ. ಇದೆಲ್ಲ ಫುಲ್ಲು ನಾದಿದ ಮೇಲೆ ತೋರಿಸ್ತೀನಂತೆ ನಾನು, ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಯಾವ ಥರ ನಾದ್ಕೋಬೇಕು ಅಂತ. ಜಾಸ್ತಿ ನೀರು ಹಾಕ್ಕೊಂಡು ನಾದ್ಕೊಂಬಿಡ್ಬೇಡಿ ಆಯಿತಾ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ನೋಡಿ ಈ ರೀತಿ ಇದೆ ಆಯಿತಾ. ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಆಮೇಲೆ ಚಪಾತಿ ಹಿಟ್ಟಿನ ಥರ ಎಲ್ಲ ನಾದ್ಕೋಬೇಡಿ ನೋಡಿ, ಸ್ವಲ್ಪ ಸಾಫ್ಟಾಗಿ ಫುಲ್ಲು ಸ್ವಲ್ಪ ನೀರಾಗಿಯೇ ನಾದ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಹಾಕ್ಕೊಳ್ಳಿ ಇದ್ರ ಮೇಲೆ. ಅಂದರೆ ಸ್ವಲ್ಪ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಅಂಟ್ಕೊಳ್ಳಲ್ಲ. ಸ್ವಲ್ಪ ಹೋಳಿಗೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹೋಗುತ್ತೆ ಆಯಿತಾ. ಏನಿಲ್ಲ, ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಚ್ಬಿಟ್ಟು ಇಟ್ಬಿಡೋಣಂತೆ. ಎಷ್ಟೊತ್ತು ನೆನೆಯುತ್ತೆ, 1 hour 2 hour 3 hourವರೆಗೂ ನೆಂದ್ರೂ ಏನೂ ಆಗಲ್ಲ ಆಯಿತಾ. ಎಷ್ಟೊತ್ತು ನೆನೆಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಇದು. ಆಮೇಲೆ ನೆನೆಸಿ ಅಂದ ತಕ್ಷಣ ಬೆಳಗ್ಗೆ ನೆನೆಸಿಟ್ಟು ತಿರುಗಿ ಮಾರ್ನಿಂಗ್ ಮಾಡೋದಲ್ಲಪ್ಪ, ಮತ್ತು ಕೆಟ್ಟೋಗುತ್ತೆಲ್ಲ ಆಯಿತಾ. ಒಂದು 4 ರಿಂದ 5 hour ನೆಂದರೂ ಏನಾಗಲ್ಲ, ಚೆನ್ನಾಗಾಗುತ್ತೆ. ಇವಾಗ ಎಣ್ಣೆ ಹಚ್ಚಿದ್ದೀನಿ, ಸ್ವಲ್ಪ ನಾದ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಂತೆ. ಎಣ್ಣೆ ಹಚ್ಚಿದ ತಕ್ಷಣ ಕೈಗೆ ಅಂಟ್ಕೊಂಡಿರೋದೆಲ್ಲ ಹೆಂಗೆ ಬಂದ್ಬಿಡ್ತು. ಇವಾಗ ಹಿಟ್ಟು ತೊಗೊಂಡ್ರು ಕೈಗೆ ಅಂಟ್ಕೊಳ್ಳಲ್ಲ ಆಯಿತಾ. ಇದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬೇಳೆದೆಲ್ಲ ಆಗೋವರೆಗೂ ಕ್ಲೋಸ್ ಮಾಡಿ ಇಟ್ಬಿಡಿ ಆಯಿತಾ. ಆಮೇಲೆ ಒಂದು ಸೈಡ್ ಬೇಳೆನೂ ನೋಡ್ಕೊಂಡಿರಿ, ಈ ಥರ ಮೇಲೆ ಬಂದಿರುತ್ತೆ ನೋಡಿ, ಇದನ್ನೆಲ್ಲ ತಕ್ಕೊಂಬಿಡಿ ಆಯಿತಾ. ಚೆನ್ನಾಗಿ ಕುದೀತಾ ಇದೆ, ಇನ್ನು ಸ್ವಲ್ಪ ಕುದಿಬೇಕದು ನೋಡಿ, ಇನ್ನು ಸ್ವಲ್ಪ ಹೊತ್ತು. ಇವಾಗ ನೋಡಿ ಫುಲ್ಲು ಕುದ್ದಿದೆ ಆಯಿತಾ.
ಬೇಳೆ ಆಯಿತಾ. ಒಂದು ಈ ಥರ ಟಚ್ ಮಾಡಿದ್ರೆ ಫುಲ್ ಈ ಥರ ಆಗಬೇಕು ಆಯಿತಾ. ಇವಾಗ ಕುದ್ದಿದೆ, ಇದರಲ್ಲಿ ಒಂದು ಚೂರು ನೀರು ಇರಬಾರ್ದು ಆಯಿತಾ. ಇವಾಗ ಬೇಳೆ ಕುದಿಸ್ಕೊಂಡಿದ್ದೀವಲ್ಲ, ಇದರ ನೀರು ಒಂದು ಚೂರು ಇರಬಾರ್ದು, ಎಲ್ಲ ನೀರು ತಕ್ಕೊಂಬಿಡಿ ಫಸ್ಟು. ಆಮೇಲೆ ಇಲ್ಲಿ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತು ಸೋಪು ಮತ್ತು ಏಲಕ್ಕಿನ ಸ್ವಲ್ಪ ಕುಟ್ಕೊಂಡಿದ್ದೀನಿ, ಯಾಕಂದರೆ ಮತ್ತೆ ಮಿಕ್ಸಿಗೆ ಹಾಕೋತೀವಲ್ಲ, ಹಾಗಾಗಿ ಸ್ವಲ್ಪ ಕುಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ನೀರೆಲ್ಲ ತಕ್ಕೊಂಬಿಡೋಣ ಫಸ್ಟು. ಇವಾಗ ನೋಡಿ ನೀರೆಲ್ಲ ತಕ್ಕೊಂಡಿದ್ದೀನಿ, ಒಂದು ಸ್ವಲ್ಪನೂ ನೀರಿಲ್ಲ ಆಯಿತಾ. ಸ್ವಲ್ಪನೂ ಇರಬಾರ್ದು ನೀರು, ಫುಲ್ ಬಿಸಿ ಇದೆ. ಇವಾಗ ಬೆಲ್ಲ ಮತ್ತು ಸೋಪನ್ನು ಎರಡೂ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಇವಾಗ ಗ್ಯಾಸ್ ಮೇಲೆ ಇಡೋಣಂತೆ, ಬೆಲ್ಲ ಕರಗೋವರೆಗೂ. ನಾನಿಲ್ಲಿ ಅರ್ಧ kg ಬೆಲ್ಲ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋರಿದ್ರಪ್ಪ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ. ಅದರಲ್ಲಿ ಸ್ವಲ್ಪ ತಕ್ಕೊಳ್ಳಿ, ನಡೆಯುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಟ್ಕೋಬೇಕು. ಇವಾಗ ಈ ಬೆಲ್ಲ ಎಲ್ಲ ಕರಗಬೇಕು ಆಯಿತಾ. ಈ ಬೆಲ್ಲ ಇದೆಯಲ್ಲ ಎಲ್ಲ ಕರಗಬೇಕು. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಹೆಂಗೆ ಕರಗ್ತಾ ಇದೆ. ನಾವೇನು ನೀರು ಆ್ಯಡ್ ಮಾಡಬಾರ್ದು, ಮತ್ತು ನೀರೆಲ್ಲ ಹಾಕಿಬಿಟ್ರೆ ಹೋಳಿಗೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಆಯಿತಾ. ಹೂರ್ಣ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಒಂದು ಸ್ವಲ್ಪನೂ ನೀರು ಹಾಕಬೇಡಿ, ತಾನೇ ನೀರು ಬಿಡುತ್ತದು ಆಯಿತಾ. ಬೆಲ್ಲ ಇದೆಯಲ್ಲ, ಆ ಬೆಲ್ಲದ ನೀರೆಲ್ಲ ತಾನೇ ಬಿಡ್ತಾ ಇರುತ್ತಷ್ಟೆ. ಆ ಬೆಲ್ಲ ಕರಗೋವರೆಗೂ 2 ನಿಮಿಷ ಸ್ವಲ್ಪ ಮಿಕ್ಸ್ ಮಾಡಿ ಅಷ್ಟೇ. ಇಲ್ಲಿ ಏಲಕ್ಕಿ ಸೋಪು ಹಾಕಿರ್ತೀವಲ್ಲ, ಗಮ್ ಅಂತ ಬರ್ತಾ ಇರುತ್ತೆ ಸ್ಮೆಲ್. ನೋಡಿ ಇವಾಗ ಬೆಲ್ಲ ಎಲ್ಲ ಕರಿತು ಆಯಿತಾ. ಇವಾಗ ಒಂದೊಂದು ಬೇಳೆ ಒಂಥರ ವೈಟ್ ಕಲರಲ್ಲಿ ಆಗ್ತಾ ಇರುತ್ತೆ ನೋಡಿ ಆಯಿತಾ. ಒಂದೊಂದು ಬೇಳೆ ಒಂಥರ ವೈಟ್ ಕಲರಲ್ಲಿ, ಆವಾಗ ತಕ್ಕೊಂಬಿಡೋಣ. ಇಲ್ಲಾಗಿದೆ ನೋಡಿ, ನೋಡಿ ಈ ಥರ ವೈಟ್ ಕಲರಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಒಂದೊಂದು ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಆ ಥರ ಆಗುತ್ತಲ್ಲ, ಆವಾಗ ತಕ್ಕೊಂಬಿಡಿ, ಆಫ್ ಮಾಡಿಬಿಡಿ. ಆಫ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ತಣ್ಣಗಾಯ್ತಪ್ಪ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಈ ಥರ ನೀರು ಕಾಣಿಸ್ತಾ ಇದೆಯಲ್ಲ, ನೀರೇ ಇರಲ್ಲ. ಮತ್ತು ನೀರೆಲ್ಲ ತಕ್ಕೋಬೇಡಿ, ಸ್ವೀಟೆಲ್ಲ ಹೋಗ್ಬಿಡುತ್ತೆ. ಇದೆಲ್ಲ ತಾನೇ ಕರಗುತ್ತಾಯ್ತಾ. ಸ್ವಲ್ಪ ಫ್ಯಾನ್ ಗಾಳಿಗಿಟ್ರೆ ತಾನೇ ಕರಗೋಗುತ್ತೆ. ಸರಿ, ಇವಾಗ ಒಂದು 10ರಿಂದ 15 ನಿಮಿಷ ಫ್ಯಾನ್ ಗಾಳಿಗೆ ಇಡೋಣ. ಇವಾಗ ನೋಡಿ ಇದರಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲ ಆಯಿತಾ. ಮತ್ತೆ ಆವಾಗಲೇ ತೋರಿಸಿದ್ನಲ್ಲ, ಅದ್ರ ನೀರೆಲ್ಲ ತೆಗಿಬೇಡಿ. ನೋಡಿ ತಾನೇ ಗಟ್ಟಿಯಾಗಿಬಿಡುತ್ತೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ ಬನ್ನಿ. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೂ ಅಷ್ಟೇ, ಒಂದು ಸ್ವಲ್ಪನೂ ನೀರು ಹಾಕ್ಕೋಬೇಡಿ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಆಯಿತಾ. ಸ್ವಲ್ಪನೇ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕೋರಿ. ಜಾಸ್ತಿ ಆದರೆ ಬೇಗ ಸಣ್ಣ ಆಗಲ್ಲ ಆಯಿತಾ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಆಫ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಬೇಗ ಒಂದೊಂದು ಸಾರಿ ಸಣ್ಣ ಆಗಿರಲ್ಲ ಅದು ಆಯಿತಾ. ಒಂದು ಸಾರಿ ಮಿಕ್ಸ್ ಮಾಡಿ ಮತ್ತೆ ಮಿಕ್ಸಿ ಸ್ಟಾರ್ಟ್ ಮಾಡಿ, ಆವಾಗ ಸಣ್ಣ ಆಗುತ್ತೆ. ಇವಾಗ ನೋಡಿ ಇಷ್ಟು ಸಣ್ಣದಾಗಿ ಆಗಿದೆ ಆಯಿತಾ. ಇವಾಗ ತಕ್ಕೊಂಬಿಡಿ. ಇವಾಗ ಇದಿಷ್ಟನ್ನು ಸೇಮ್ ಅದೇ ಥರ ಹಾಕ್ಕೊಳ್ಳಿ ಆಯಿತಾ. ಇವಾಗ ಒಂದು ರೌಂಡ್ ಆಯಿತು. ಇವಾಗ ಇದಿಷ್ಟು ಹಾಕ್ಕೊಂಡ್ಮೇಲೆ ಸಿಗ್ತೀನಂತೆ ನಾನು. ಸ್ವಲ್ಪ ಲೇಟ್ ಆಗುತ್ತೆ ಆಯಿತಾ. ನಮಗೆ ಚೆನ್ನಾಗಿ ಬರಬೇಕಂದ್ರೂ ಸ್ವಲ್ಪ ತಾಳ್ಮೆಯಿಂದ ಲೇಟ್ ಆದರೂ ಪರವಾಗಿಲ್ಲ, ಮಾಡಬೇಕಲ್ಲ ಆಯಿತಾ. ಇದಿಷ್ಟು ಮಿಕ್ಸಿಗೆ ಹಾಕಿದ ಮೇಲೆ ಸಿಗ್ತೀನಿ. ನೋಡಿ ಅಷ್ಟು ಫಿನಿಶ್ ಆಯಿತು ಮಿಕ್ಸಿಗೆ ಹಾಕಿರೋದು. ಇವಾಗ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪೇಪರ್ನ ಕಟ್ ಮಾಡ್ಕೊಳ್ಳಿ, ಕವರ್ನ ಆಯಿತಾ. ಪ್ಲಾಸ್ಟಿಕ್ ಕವರ್ನ ಒಂದು ಕಟ್ ಮಾಡ್ಕೊಳ್ಳಿ, ಅಥವಾ ಬಟರ್ ಪೇಪರ್ ಇತ್ತಂದರೆ ಅದ್ರ ಮೇಲೆ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ಒಂದು ಎಣ್ಣೆ ಏನಾದರೂ ತೊಗೊಂಬಂದಿರ್ತೀರ, ಅಥವಾ ಮನೇಲಿ ಯಾವುದಾದ್ರೂ ಕವರ್ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ನೋಡಿ ಈ ಥರ ಒಂದು ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆಯಿತಾ. ಎಣ್ಣೆ ಪ್ಯಾಕೆಟ್ ಇತ್ತು, ಅದರದ್ದೇ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇವಾಗ ಹಿಟ್ಟು ಹೇಗಿದೆಯಾ ಅಂತ ನೋಡ್ಕೊಂಬರೋಣ ಬನ್ನಿ ಆಯಿತಾ. ಹಿಟ್ಟು ನೆನೆಸಿಟ್ಟಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇವಾಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ
ಒಬ್ಬೊಬ್ರು ಇದ್ರೊಳಗಡೆ ಅರಿಶಿನ ಹಾಕಿ ಮಾಡ್ತಾರೆ, ನಾನು ಅರಿಶಿನ ಹಾಕಿಲ್ಲ, ಮಾಡಲ್ಲ ಆಯಿತಾ. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಫುಲ್ಲು ಒಂಥರ ಬೆಣ್ಣೆ ಮುಟ್ಟಿದಂಗೆ ಆಗ್ತಾಯಿದೆ, ಫುಲ್ಲು ಸಾಫ್ಟ್ ಆಯಿತಾ, ಕಾಣಿಸ್ತಾ ಇರ್ಬೋದು ನಿಮಗೆ, ಫುಲ್ಲು ಸಾಫ್ಟಾಗಿದೆ. ಇವಾಗ ಒಂದು ಖಾಲಿ ಪ್ಲೇಟ್ ತೊಗೊಂಡಿದ್ದೀನಿ. ನಾನು ಏನು ಮಾಡ್ಕೋತೀನಿ, ಒಂದೊಂದೇ ತುಂಬೋದು ಒಂದೊಂದೇ ಮಾಡೋದು, ಆ ಥರ ಮಾಡಲ್ಲ ಆಯಿತಾ. ಒಂದು 4ರಿಂದ 5 ಮಾಡ್ಕೊಂಡು ತುಂಬ್ಕೊಂಡು ಇಟ್ಬಿಡ್ತೀನಿ, ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಆಯಿತಾ. ಸ್ವಲ್ಪ ಬೇಗ ಬೇಗ ಆಗುತ್ತೆ. ನಾವು ಒಂದೊಂದೇ ಮಾಡ್ಕೊಂಡು ಕೂತ್ರೆ ತುಂಬ ಲೇಟ್ ಆಗುತ್ತೆ ಆಯಿತಾ. ಇವಾಗ ನಮಗೆ ದೊಡ್ಡದು ಬೇಕಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಳ್ಳಿ, ಇಲ್ಲ ನಮಗೆ ಚಿಕ್ಕದು ಸಾಕು ಅಂದರೆ ಸ್ವಲ್ಪ ತಗೊಳ್ಳಿ ಅಷ್ಟೇ. ಫಸ್ಟು ತುಂಬಿ ಇಟ್ಕೊಂಡ್ಬಿಡ್ತೀನಂತೆ, ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಯಿತಾ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಆಯಿತಾ. ನಿಮಗೆ ಹಿಟ್ಟು ಎಕ್ಸ್ಟ್ರಾ ಅನ್ನಿಸ್ತಪ್ಪ ಅಂದರೆ ಈ ಥರ ಮೇಲೆ ಮಾಡಿಕೊಂಡು ತಕ್ಕೊಂಬಿಡಿ ಆಯಿತಾ. ಇಷ್ಟು ಹಿಟ್ಟು ಎಕ್ಸ್ಟ್ರಾ ಅನ್ನಿಸ್ತಾ, ಆಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಚ್ಕೋತೀನಿ, ಆಮೇಲೆ ಜಸ್ಟ್ ಈ ಥರ ಮಡ್ಚ್ಕೊಂಬಿಡಿ ಅಷ್ಟೇ. ಫಾಸ್ಟಾಗೂ ಆಗುತ್ತೆ, ಆಮೇಲೆ ಏನೂ ಒಡೆಯಲ್ಲ, ಅದು ಅಂದರೆ ಸೀಳಲ್ಲ ಆಯಿತಾ. ಇವಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ಹಿಟ್ಟು ತೊಗೊಳ್ಳೋದು. ನನಗೆ ತುಂಬೋದೇ ಕಷ್ಟ ಅಂದ್ಕೊಂಬಿಟ್ಟಿದ್ದೆ ಫಸ್ಟ್ ಆಯಿತಾ. ಫಸ್ಟೆಲ್ಲ ಮಾಡಬೇಕಾದ್ರೆ ಅಯ್ಯೋ ನನಗೆ ತುಂಬೋದೇ ಕಷ್ಟ, ಮಾಡೋದೇ ಈಸಿ ಅಂತ ಅಂದ್ಕೊಂಬಿಟ್ಟಿದ್ದೆ. ಏನೇ ಆಗಲಿ, ಯಾವುದೇ ಮಾಡೋಕ್ಕೆ ನಿಂತರೂ ಎಲ್ಲ ಈಸಿನೇ. ಫಸ್ಟ್ ಕಷ್ಟ ಆಗ್ಬೋದು ಆಯಿತಾ, ಆಮೇಲೆ ತುಂಬ ಈಸಿ ಆಗಿಬಿಡುತ್ತೆ. ಇದೇನು ಬಿಡು ತುಂಬ ಸಿಂಪಲ್, ಬೇಗ ಮಾಡ್ಕೊಂಬಿಡ್ಬೋದು ಅಂತ ಹಂಗೆ ಅನಿಸುತ್ತೆ. ಸೇಮ್ ಅವಾಗ ಮಾಡಿದ್ನಲ್ಲ, ಸೇಮ್ ಅದೇ ಥರ ಆಯಿತಾ. ಫಸ್ಟ್ ಮಾಡಬೇಕಾದ್ರೆ ಕೆಟ್ಟರೂ ಪರವಾಗಿಲ್ಲ, ನಾವು ಪ್ರಯತ್ನ ಪಡೋದು ಮಾತ್ರ ಬಿಡಬಾರ್ದು, ಬರೋವರೆಗೂ ಬಿಡಬಾರ್ದು. ಸೇಮ್ ಬೇಗ ಬೇಗ ಆಗುತ್ತೆ. ಓಕೆ, ಇದಿಷ್ಟು ಮಾಡ್ಕೊಂಡ್ಮೇಲೆ ಮಾಡುವಾಗ ಸಿಗ್ತೀನಂತೆ. ಇವಾಗ ಜಸ್ಟ್ 5 ಮಾಡ್ಕೊಂಡಿದ್ದೀನಿ, 5 ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೇ ತೋರಿಸ್ತೀನಿ ರೀ ಆಯಿತಾ. ಪೇಪರ್ ಇತ್ತಲ್ಲ, ಜಸ್ಟ್ ಇದನ್ನ ಇಟ್ಕೊಂಡಿದ್ದೀನಿ. ಇವಾಗ ಆ ಕಡೆ ಅಂಚನ್ನು ಬಿಸಿ ಮಾಡೋಕೆ ಇಟ್ಕೊಂಡ್ಬಿಡ್ತೀನಂತೆ. ಇವಾಗ ಅಂಚು ಬಿಸಿಗೆ ಇಟ್ಕೊಂಡಿದ್ದೀನಿ, ಆ ಪೇಪರ್ ಇಟ್ಕೊಂಡೆ. ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಆಮೇಲೆ ಒಂದು ತೊಗೊಳ್ತಾ ಇದ್ದೀನಿ ಹಿಟ್ಟನ್ನ. ಆಮೇಲೆ ನೀವು ಸ್ವಲ್ಪ ಸಣ್ಣದು ಮಾಡೋಂಗಿತ್ತಪ್ಪ ಅಂದರೆ ಜಸ್ಟ್ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಆಗೋಯ್ತು ಅಥವಾ ಇಲ್ಲಪ್ಪ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಅಂತಂದರೆ ಲತ್ತಿಣಿಗೆ ತೊಗೊಳ್ಳಿ ಆಯಿತಾ. ಸ್ವಲ್ಪ ಲತ್ತಿಣಿಗೆ ಎಣ್ಣೆ ಹಚ್ಕೊಳ್ಳಿ, ಸ್ವಲ್ಪ ಜಸ್ಟ್ ಈ ಥರ ಮಾಡಿ ಆಯಿತಾ. ಜಸ್ಟ್ ಇಷ್ಟೇ. ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಅರ್ಧೋಗ್ಬಿಡುತ್ತೆ. ನಾವು ಯಾಕಂದರೆ ಸಣ್ಣ ಸಣ್ಣ ತೊಗೊಂಡಿರ್ತೀವಲ್ಲ, ಹಾಗಾಗಿ ಅರ್ಧೋಗ್ಬಿಡುತ್ತದೆ ನೋಡಿ. ಇವಾಗ ರೆಡಿ ಆಯಿತು, ಇಷ್ಟೇ, ಬೇಗನೆ ಆಗುತ್ತೆ. ಈ ಕಡೆ ಹಂಚು ಇಟ್ಕೊಂಡಿದ್ದೀನಿ, ಇವಾಗ ಹಂಚಿನ ಮೇಲೆ ಹಾಕಿ ತೋರಿಸ್ತೀನಿ. ಇಲ್ಲಿ ಹಂಚು ಬಿಸಿ ಆಯಿತು. ನೆಕ್ಸ್ಟು ಹೋಳಿಗೆನ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆಯಿತಾ. ಅದಾಗೋದ್ರಲ್ಲಿ ಇನ್ನೊಂದು ಮಾಡ್ಕೊಂಡಿಟ್ಟಿದ್ದೀನಿ. ಮಾಡೋದೇನು ಬೇಗನೆ. ನೀವು ಮಡ್ಚಂಗಿತ್ತಂದರೆ ಮಡ್ಚಿ, ಇಲ್ಲಪ್ಪ ಅಂತಂದರೆ ಜಸ್ಟ್ ಹಾಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅಷ್ಟೇ,
ಅದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆ. ನೋಡಿ ಎಷ್ಟು ಚೆನ್ನಾಗಿ, ಅದೇನಾದರೂ ಅಂಟ್ಕೊಳ್ತಾನೂ ಇಲ್ಲ, ಆಮೇಲೆ ಅರಿತಾನೂ ಇಲ್ಲ. ತುಂಬಾ ಸಿಂಪಲ್, ಖಂಡಿತ ಟ್ರೈ ಮಾಡಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಾಗ್ತಾ ಇದೆ, ಖಂಡಿತ ಟ್ರೈ ಮಾಡಿ ಆಯಿತಾ. ನೋಡಿ, ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಆಯಿತಾ, ಈಸಿ ಅಂದ್ಕೊಂಡ್ರೆ ತುಂಬಾ ಈಸಿ. ಅದೇನಪ್ಪ ಮಹಾ ಮಾಡೋದು ಅಂದ್ಕೊಂಡ್ರೆ ಎಷ್ಟು ಬೇಗ ಕಲಿಬೋದು. ನೋಡಿ ಎಷ್ಟು ಚೆನ್ನಾಗಾಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.